ಒಬ್ಬ ಮಿಡಲ್ ಕ್ಲಾಸ್ ಮನೆ ಹುಡುಗ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದೇ ಇವನ ಆಸೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದಮೇಲೆ ಜೀವನದಲ್ಲಿ ನೂರಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದೇ ಥರ ಇವನು ಕೂಡ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಿರ್ತಾನೆ. ದಿನ ಬೆಳಿಗ್ಗೆ ಎದ್ರೆ ದುಡ್ಡಿಗೋಸ್ಕರ ಏನಾದರೂ ಸರಿ ಕೆಲಸ ಮಾಡಲೇಬೇಕಾಗಿರುತ್ತೆ. ಹಾಗೇನೆ ಕಷ್ಟಪಟ್ಟು ದುಡಿದು ಹೇಗೋ ಒಂದು ಸಮಸ್ಯೆ ಮುಗೀತು ಅನ್ನುವಷ್ಟರಲ್ಲಿ ಇನ್ನೊಂದು ಸಮಸ್ಯೆ ನಾನು ಇದ್ದೀನಿ ಅಂತ ಬಂದಿರುತ್ತೆ. ಇದೇ ರೀತಿ ಜೀವನ ನಡೀತಾ ಹೋಗ್ತಾ ಇರುತ್ತೆ. ಕಷ್ಟಪಟ್ಟು ದುಡಿದರೂ ಕೂಡ ನಾವು ಯಾಕೆ ಜೀವನದಲ್ಲಿ ಏನೂ ಸಾಧನೆ ಮಾಡೋದಕ್ಕಾಗ್ತಿಲ್ಲ, ಯಾಕೆ ನಮಗೆ ಹೀಗಾಗುತ್ತೆ ಅನ್ನೋ ಯೋಚನೆಯಲ್ಲಿ ಜೀವನ ನಡೀತಾ ಇರುತ್ತೆ. ಪ್ರತಿದಿನ ಒಂದೊಂದು ರೂಪಾಯಿಗೂ ಕಷ್ಟ ಇದ್ರೂ ಅವರ ಮನೆಯಲ್ಲಿ ಒಂದು ತಕ್ಕ ಮಟ್ಟಿಗೆ ನೆಮ್ಮದಿ ಇರುತ್ತೆ. ಒಂದು ದಿನ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಕೆಲವು ಆ್ಯಡ್ಗಳನ್ನು ನೋಡ್ತಾನೆ. ಆ ಆ್ಯಡ್ಗಳು ಆಗಾಗ ಬರ್ತಾ ಇರುತ್ತೆ. ಅದೇ ಟ್ರೇಡಿಂಗ್ ಆ್ಯಡ್. ಆದರೆ ಇವನಿಗೆ ಟ್ರೇಡಿಂಗ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಆದರೂ ಇದೇನಿರ್ಬೋದು ಅಂತ ನೋಡ್ತಾನೆ. ಆಗ ಅಲ್ಲಿ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರೆ. ಈ ಥರ ತುಂಬ ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ಇವನಿಗೂ ಆಸೆ ಹುಟ್ಟುತ್ತೆ. ನಾನು ಇನ್ವೆಸ್ಟ್ ಮಾಡೋಣ ಅನ್ನೋ ಯೋಚನೆ ಶುರುವಾಗುತ್ತೆ. ಹೀಗೆ ಇವನು ತುಂಬ ಕಷ್ಟಪಟ್ಟು ಪ್ರತಿದಿನ ದುಡಿಯೋ ದುಡ್ಡಲ್ಲೇ ಆಗಾಗ ಒಂದಿಷ್ಟು ದುಡ್ಡನ್ನು ಸೇವ್ ಮಾಡಿಟ್ಕೊಂಡಿರ್ತಾನೆ. ಆ ದುಡ್ಡಲ್ಲೇ ಇನ್ವೆಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾನೆ. ಅದೇ ಖುಷಿಯಲ್ಲಿ ಒಬ್ಬ ಇನ್ವೆಸ್ಟರ್ ಪೇಜ್ನೂ ಚೆಕ್ ಮಾಡ್ತಾನೆ. ಅದರಲ್ಲಿ ಒಂದಿಷ್ಟು ಜನಕ್ಕೆ ಪೇಮೆಂಟ್ ಮಾಡಿರೋದನ್ನು ನೋಡಿ ಇವನಿಗೂ ನಂಬಿಕೆ ಬರುತ್ತೆ. ನಾನು ಇನ್ವೆಸ್ಟ್ ಮಾಡಿ ಚೆನ್ನಾಗಿ ದುಡ್ಡು ಮಾಡಿ ನಮಗಿರೋ ಕಷ್ಟಗಳನ್ನೆಲ್ಲ ತೀರಿಸಿಕೊಳ್ಳೋಣ ಅಂತ ಕನಸು ಕಾಣ್ತಾನೆ. ಇನ್ವೆಸ್ಟರ್ಗೆ ಕಾಲ್ ಮಾಡ್ತಾನೆ. ನಾನು ಇನ್ವೆಸ್ಟ್ ಮಾಡಬೇಕು ಸರ್. ಅಫ್ಕೋರ್ಸ್, ಯಾರು ಬೇಕಿದ್ರೂ ಮಾಡ್ಬೋದು, ಮಾಡಿ. ನೀವು ಕೂಡ ಹಣವನ್ನು ಇನ್ವೆಸ್ಟ್ ಮಾಡ್ತೇವೆ. 15ರಿಂದ 30 ನಿಮಿಷಗಳಲ್ಲಿ ನಿಮ್ಮ ಹಣವನ್ನು ಡಬಲ್ ಮಾಡಿಕೊಡ್ತೇವೆ. ಹೇಳಿ, ಈಗ ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡ್ತೀರಾ? 1,000 ಇನ್ವೆಸ್ಟ್ ಮಾಡ್ತೀನಿ ಸರ್. 15ರಿಂದ 30 ನಿಮಿಷದಲ್ಲಿ ನಿಮ್ಮ ಪ್ರಾಫಿಟ್ ಸೆಂಡ್ ಮಾಡ್ತೀವಿ. ಆಫ್ಟರ್ 1 hour. ಓಹ್, ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಮೊದಲ ಟ್ರೇಡ್ 26,000ಕ್ಕೆ ಏರಿದೆ. ಇದು ನಿಮ್ಮ ಪ್ರಾಫಿಟ್. ನಿಮ್ಮ ಪ್ರಾಫಿಟ್ ಹಣವನ್ನು ನಾವು ನಿಮಗೆ ಕಳಿಸುವ ಮೊದಲು ನೀವು ನಮಗೆ 4,000ವನ್ನು ಸೆಕ್ಯೂರಿಟಿ ಡೆಪಾಸಿಟ್ ಅಥವಾ ಟ್ರಾನ್ಸ್ಫರ್ ಫೀಸ್ಗಾಗಿ ಕಳುಹಿಸಬೇಕು. ಈ ಹಣವನ್ನು ನಾವು ನಿಮಗೆ ನಿಮ್ಮ ಪ್ರಾಫಿಟ್ ಹಣದ ಜೊತೆಗೆ ರೀಫಂಡ್ ಮಾಡ್ತೇವೆ. ಸರ್, ನನ್ನ ಹತ್ರ ಬೇರೆ ಯಾವ ದುಡ್ಡು ಇಲ್ಲ ಸರ್. ಪ್ಲೀಸ್ ನೀವೇ ನನಗೆ ಹೆಲ್ಪ್ ಮಾಡಿ ಸರ್. ಸರ್, ನೀವು ಅರೇಂಜ್ ಮಾಡಲೇಬೇಕು ಸರ್. ಇದು ನಿಮ್ಮ ಮೊದಲ ಟ್ರೇಡ್ ಆಗಿರುವುದರಿಂದ ಇಟ್ಸ್ ಎ ಪ್ರೊಸೀಜರ್. ಕಂಪಲ್ಸರಿ ನೀವು ಕೊಡಲೇಬೇಕು. ಸರ್, ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ ಸರ್. ನನಗೆ ನೀವೇ ಹೆಲ್ಪ್ ಮಾಡಬೇಕು ಸರ್. ಸರ್, ಇದು ನಿಮ್ಮ ಮೊದಲ ರಿಜಿಸ್ಟರ್ ಚಾರ್ಜ್. ಐ ಕೆನಾಟ್ ಹೆಲ್ಪ್ ಯು. ಯು ಹ್ಯಾವ್ ಟು ಪೇ ದಿಸ್. ಬೇಗ ಅರೇಂಜ್ ಮಾಡಿ ಸರ್. ಪ್ಲೀಸ್ ನೀವೇ ಟ್ರಾನ್ಸ್ಫರ್ ಫೀಸ್ನ ಹಾಕಿ ಸೆಂಡ್ ಮಾಡಿ ಸರ್. ನನಗೆ ದುಡ್ಡು ಬಂದ ತಕ್ಷಣ ನಾನು ನಿಮಗೆ ಕೊಡ್ತೀನಿ ಸರ್. ಮೋಸ ಮಾಡಲ್ಲ. ನೋ ಸರ್, ನಾನು ಇದನ್ನು ಮಾಡೋಕ್ಕಾಗಲ್ಲ. ಪ್ಲೀಸ್ ಅರೇಂಜ್ ದ ಮನಿ. ಪೇ ವಿತಿನ್ 10 to 20 minutes. ಓಕೆ? ಹಾಂ, ಹೌದಾ? ಓಕೆ ಸರ್, ಪ್ಲೀಸ್ ವೆಯ್ಟ್ ಮಾಡಿ. ಅಯ್ಯೋ, ಏನಪ್ಪ ಮಾಡೋದು ಇವಾಗ? ಇದ್ದಿದ್ದಷ್ಟು ದುಡ್ಡನ್ನು ಕೊಟ್ಟೆ, ಮತ್ತೆ ಕೇಳ್ತಿದ್ದಾರಲ್ಲ. ಹಾಂ, ಹೇಗಿದ್ದರೂ ಪ್ರಾಫಿಟ್ ಜೊತೆ ಇದನ್ನು ಕೊಡ್ತಾರೆ ಅಲ್ವಾ? ಅಪ್ಪ ಚೀಟಿ ಕಟ್ಟೋಕೆ ಅಂತ ಕೊಟ್ಟಿರೋ ದುಡ್ಡಲ್ಲೇ ಕೊಟ್ಟರೆ ಆಗುತ್ತೆ ಅಲ್ವಾ ಸರ್? ಎಸ್ ಸರ್. ಮರಿ ಅರೇಂಜ್ ಆಯಿತಾ? ಎಸ್ ಸರ್, ಆಗಿದೆ. ನಾನು ನಿಮಗೆ ಅಮೌಂಟ್ ಸೆಂಡ್ ಮಾಡೋಕ್ಕೆ ಟೈಮ್ ಇದೆಯಾ ಸರ್? ಹೌದು ಸರ್. ನೀವೀಗ ಸೆಂಡ್ ಮಾಡ್ತೀರಾ? ಹಾಂ ಸರ್, ಸೆಂಡ್ ಮಾಡ್ತೀನಿ. ಓಕೆ ಸರ್, ಸೆಂಡ್ ಮಿ ಎ ಸೇಮ್ ಅಕೌಂಟ್. ಹಾಗೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ. ಸರ್, ದ ಅಮೌಂಟ್ ಈಸ್ 4,000 ಸರ್? ಎಸ್ ಸರ್, ಯುವರ್ ಟೋಟಲ್ ರೀಫಂಡ್ ಅಮೌಂಟ್ ಈಸ್ 30,000. ಹಾಂ, ಓಕೆ ಸರ್. ಯು ಪೇ ಬ್ಯಾಕ್ ಮಿ 30,000. ಓಕೆ ಸರ್. ಎಸ್ ಸರ್, ಇಟ್ಸ್ ಡನ್. ಬಂದಿದೆ ನೋಡಿ ಸರ್. ಸೆಂಡ್ ಸ್ಕ್ರೀನ್ಶಾಟ್. ಇಟ್ಸ್ ಆಲ್ಸೋ ಡನ್ ಸರ್. ಓಕೆ, ವೆಯ್ಟ್ ಸರ್. ಆಫ್ಟರ್ ಫ್ಯೂ ಮಿನಿಟ್ಸ್. ಸರ್, ಇಟ್ಸ್ ಡನ್ ಸರ್. ಪ್ಲೀಸ್ ನನ್ನ ಪ್ರಾಫಿಟ್ ನನಗೆ ಕೊಡಿ. ಎಸ್, ವೆಯ್ಟ್ ಮಾಡಿ ಸರ್. ಈಗ ನಿಮ್ಮ ಎಲ್ಲ ಪ್ರೊಸೀಜರ್ಗಳು ಮುಗಿದಿದೆ. ಆದರೆ ನಾನು ನಿಮಗೆ ಪ್ರಾಫಿಟ್ ಅಮೌಂಟ್ ಕಳಿಸುವ ಮೊದಲು ನೀವು ನನಗೆ GST ಹಣವಾದ 10,000ವನ್ನು ಕಳಿಸಬೇಕು. ನಿಮ್ಮ ಟೋಟಲ್ ಪ್ರಾಫಿಟ್ 30,000ದೊಂದಿಗೆ 10,000 GST ಹಣವನ್ನು ಕೂಡ ಸೇರಿಸಿ ಒಟ್ಟು 40,000 ಹಣವನ್ನು ನಿಮಗೆ ಕೊಡ್ತೇನೆ. ಆದರೆ ಮೊದಲು ನೀವು GST 10,000 ಸೆಂಡ್ ಮಾಡಬೇಕು. ಸರ್, ವಾಟ್ ಈಸ್ ದಿಸ್ ಸರ್? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸರ್. ನಾನೊಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಸರ್. ನನ್ನ ಹತ್ರ ಅಷ್ಟು ದುಡ್ಡು ಎಲ್ಲಿರುತ್ತೆ ಸರ್? ಪ್ಲೀಸ್ ಆ ಥರ ಹೇಳ್ಬೇಡಿ ಸರ್, ಪ್ಲೀಸ್. ಸರ್, ವಿತೌಟ್ GST, ಗೌರ್ಮೆಂಟ್ ವಿಲ್ ನಾಟ್ ಅಲೋ ಅಸ್ ಟು ಸೆಂಡ್ ಮನಿ ಸರ್.
ಸರ್ ಐ ವಿಲ್ ಪೇ ಸರ್, ಬಟ್ ನೀವು ನನಗೆ ಮೊದಲು ಪ್ರಾಫಿಟ್ ಸೆಂಡ್ ಮಾಡಿ ಸರ್. ಆ ದುಡ್ಡು ಬಿಟ್ಟರೆ ನನ್ನ ಹತ್ರ ಬೇರೆ ಯಾವ ದುಡ್ಡೂ ಇಲ್ಲ ಸರ್. ಪ್ಲೀಸ್ ಸರ್, ಅದು ನನಗೆ ತುಂಬಾ ಮುಖ್ಯವಾದ ಹಣ ಸರ್. ಇದು ನನಗೆ ದೊಡ್ಡ ಅಮೌಂಟ್ ಕೂಡ ಸರ್. ಪ್ಲೀಸ್ ಸರ್. ಸರ್ ಅರ್ಥ ಮಾಡ್ಕೊಳ್ಳಿ, ಗೌರ್ಮೆಂಟ್ ನಮ್ಗೆ 1 ರೂಪಾಯಿನೂ ಕಳ್ಸಕ್ಕೆ ಬಿಡಲ್ಲ. ಸರ್ ಪ್ಲೀಸ್ ಸರ್, ಹಾಗನ್ಬೇಡಿ ಸರ್. ಬೇಕಾದರೆ GST ಅಮೌಂಟ್ನ ನೀವು ಮೊದಲೇ ಕಟ್ ಮಾಡಿಕೊಂಡು ಉಳಿದ ಅಮೌಂಟ್ನಾದರೂ ಕಳಿಸಿ ಸರ್. ಪ್ಲೀಸ್ ಸರ್. ಸಾರಿ ಬ್ರದರ್, ನಾನು ಹಾಗೆ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಪೇ ದಿಸ್. ಸರ್ ಸ್ವಲ್ಪ ಸಮಯ ಯೋಚನೆ ಮಾಡಿ. ಓಕೆ ಸರ್, ನಾನು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ಹಾಂ ಓಕೆ ಸರ್, ಬಟ್ ಪ್ಲೀಸ್ ಅರೇಂಜ್ ಕ್ವಿಕ್ಲಿ. ಏನು ಮಾಡೋದು ಇವಾಗ? ಅಪ್ಪಂಗೆ ಗೊತ್ತಾದರೆ ನನ್ನ ಸಾಯಿಸೇ ಬಿಡ್ತಾರೆ. ಅದು ಅಪ್ಪ ಕೊಟ್ಟಿರೋ ದುಡ್ಡನ್ನೇ ಇವನಿಗೆ ಕೊಟ್ಟಿದ್ದೀನಿ. ಆ ದುಡ್ಡೇ ಇಲ್ಲ ಅಂತ ಗೊತ್ತಾದರೆ ಅಷ್ಟೇ ನನ್ನ ಕತೆ. ಹೇಗಾದರೂ ದುಡ್ಡನ್ನ ಅಡ್ಜಸ್ಟ್ ಮಾಡಿ ಕೊಟ್ಟು ಟೋಟಲ್ ಪ್ರಾಫಿಟ್ ಅಮೌಂಟ್ನ ಪಡ್ಕೋಬೇಕು. ಇಲ್ಲಿವರೆಗೂ ಸಾಲನೇ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದ ಇವನು ಜೀವನದಲ್ಲಿ ಮೊದಲನೇ ಸಲ ಸಾಲ ಮಾಡ್ತಾನೆ. ಲೋ ಮಚ್ಚ, ಒಂದು ಸ್ವಲ್ಪ ಅರ್ಜೆಂಟು ದುಡ್ಡು ಬೇಕಿತ್ತು ಕಣೋ. ಹೌದಾ ಮಚ್ಚ, ಯಾಕೋ? ಮನೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ. ಎಷ್ಟು ಬೇಕಿತ್ತು ಮಚ್ಚ? ಅದು ಒಂದು 10,000 ಬೇಕಾಗಿತ್ತು ಕಣೋ. ನಾನು ಇನ್ನೊಂದು 2 ದಿವಸದಲ್ಲಿ ವಾಪಸ್ ಕೊಟ್ಬಿಡ್ತೀನಿ ಪಕ್ಕ. 10,000ನಾ? ಸರಿ ಇರು, ಸೆಂಡ್ ಮಾಡ್ತೀನಿ. ಆಗಿದೆ ನೋಡು ಮಚ್ಚ. ಹಾಂ ಓಕೆ ಮಚ್ಚ, ಥ್ಯಾಂಕ್ ಯು ಕಣೋ. ಇನ್ನೊಂದು 2 ದಿವಸದಲ್ಲಿ ರಿಟರ್ನ್ ಮಾಡ್ತೀನಿ. ಓಕೆ ಟೇಕ್ ಕೇರ್. ಸರ್ ಅಡ್ಜಸ್ಟ್ ಆಗಿದೆ ಸರ್. ನೀವು ಹೇಳಿದ ಹಾಗೆ ನಾನು ನಿಮಗೆ GST ಅಮೌಂಟ್ನ ಸೆಂಡ್ ಮಾಡ್ತೀನಿ ಸರ್. ಪ್ಲೀಸ್ ನನಗೆ ಮೋಸ ಮಾಡಬೇಡಿ ಸರ್. ಈ ದುಡ್ಡನ್ನು ನಾನು ತುಂಬ ಕಷ್ಟಪಟ್ಟು ಅರೇಂಜ್ ಮಾಡಿದ್ದೀನಿ ಸರ್. ನನ್ನ ಫ್ರೆಂಡ್ ಹತ್ರ ಸಾಲ ಮಾಡಿ ಕೊಡ್ತಾ ಇದ್ದೀನಿ ಸರ್. ನಮ್ಮ ಮನೆಯಲ್ಲಿ ಗೊತ್ತಾದರೆ ನನ್ನ ಕತೆ ಅಷ್ಟೇ ಸರ್. ಹಾಂ ಓಕೆ ಸರ್, ಯು ಡು ನಾಟ್ ಥಿಂಕಿಂಗ್ ಅಬೌಟ್ ಮನಿ. ನಾನು ಖಂಡಿತ ನಿಮ್ಮ ಪ್ರಾಫಿಟ್ನ ಸೆಂಡ್ ಮಾಡೇ ಮಾಡ್ತೀನಿ. ಟ್ರಸ್ಟ್ ಮಿ. ಓಕೆ ಸರ್, ನಿಮ್ಮನ್ನು ನಂಬಿ ಸೆಂಡ್ ಮಾಡ್ತಿದ್ದೀನಿ ಸರ್. ನನ್ನ ನಂಬಿಕೆಯನ್ನು ಸುಳ್ಳು ಮಾಡಬೇಡಿ. ನೋ ಸರ್, ಸೆಂಡ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ. ಹಾಂ ಸರ್. ದೇವ್ರೇ, ಏನು ಮಾಡ್ತಾನೋ ಏನು. 10,000 ಸೆಂಡ್ ಆಗಿದೆ ಸರ್. ಸ್ಕ್ರೀನ್ಶಾಟ್ಸ್ ಕೂಡ ಕಳಿಸಿದ್ದೀನಿ, ನೋಡಿ ಸರ್. ಎಸ್ ಸರ್, ಇಟ್ಸ್ ರಿಸೀವ್ಡ್. ಗುಡ್ ಜಾಬ್ ಸರ್, ಆ್ಯಂಡ್ ಯುವರ್ ಟೋಟಲ್ ಪ್ರಾಫಿಟ್ ಅಮೌಂಟ್ ಈಸ್ 40,000. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬೇಗ ಕಳಿಸಿ ಸರ್. ಹಾಂ ಓಕೆ ಸರ್, ಬಟ್ ಈ ಹಣದಲ್ಲಿ ನೀವು ನನಗೆ 50% ಶೇರ್ ಕೊಟ್ಟರೆ ಮಾತ್ರ ನಿಮಗೆ ಹಣವನ್ನು ಕಳಿಸೋದು. ಅದು ನೀವು ಮೊದಲೇ ಕಳಿಸಿದರೆ ಮಾತ್ರ. ಮುಗೀತು ಕಥೆ.